ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಕನ್ಯಾ ರಾಶಿಯವರು ಈಗಾಗಲೇ ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ರೆ, ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವರು ಮೀನ, ಸಿಂಹ, ಮೇಷ, ಕುಂಭ ಅಥವಾ ಧನುರ್ ರಾಶಿ, ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಫ್ರೆಂಡ್ಸ್, ಇದು ಒಂದು ಜನರಲ್ ರೀಡಿಂಗು, ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಕನ್ಯಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 8 ಆಫ್ ವಾಂಡ್ಸ್ ಬಂದಿದೆ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ತುಂಬ ಮೈಂಡ್ ಗೇಮ್ಸ್ನ ಬಿಗಿನಿಂಗ್ ಆಗ್ತಾ ಇದೆ. ಸೊ ನಿಮಗೆ ಗೊತ್ತಿಲ್ಲ, ನೀವು ಇಷ್ಟಪಡ್ತಿದ್ದೀರೋ ಆ ವ್ಯಕ್ತಿನ, ಅದರ್ ಪರ್ಸನ್ನ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು 100% ಅವರು ಶ್ಯೂರ್ ಇಲ್ಲ ಅಂತ ಹೇಳ್ಬೋದು. ಏನೋ ಸುಮ್ಮನೆ ಒಂದು ಫ್ಲರ್ಟಿಂಗ್ ಎನರ್ಜಿ ಅಂತ ಹೇಳ್ತೀವಿ, ಆ ಥರ ಒಂದು ಕಮ್ಯುನಿಕೇಷನ್ ಇದೆ, ಫಾಸ್ಟ್ ಕಮ್ಯುನಿಕೇಷನ್ ಇದೆ. ಖಂಡಿತವಾಗ್ಲೂ ಪ್ರೊಟೆಕ್ಟಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಸಮಥಿಂಗ್ ನೀವೇನೋ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಅದರ್ ಪರ್ಸನ್ ಯಾವುದನ್ನು ಪ್ರೊಟೆಕ್ಟಿಂಗ್ ಮಾಡ್ತಾ ಇದ್ದಾರೆ. ಮೇ ಬಿ ಆನ್ಲೈನ್ ಡೇಟಿಂಗ್ ಅಂತ ಹೇಳ್ತೀನಿ. ಕೆಲವ್ರಿಗೆ ಆನ್ಲೈನಲ್ಲಿ ಮೀಟ್ ಆಗಿರ್ಬೋದು, ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು. ಫಾಸ್ಟ್ ಮೂವಿಂಗ್ ಎನರ್ಜಿ ಇದೆ ಕೆಲವರಿಗೆ ಖಂಡಿತವಾಗ್ಲೂ. ಸೊ ಫ್ರೆಂಡ್ಸ್, ಇದು ಕೆಲವರಿಗೆ ಮಾತ್ರ, ಎಲ್ರಿಗೂ ಅಲ್ಲ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪ್ರಾಬಬ್ಲಿ ನಿಮಗೆ ಸ್ವಲ್ಪ ಫಾಸ್ಟಾಗಿರೋ ಮೂಮೆಂಟ್ ಬೇಕು, ಆದರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬಾ ಸ್ಲೋ ಇದ್ದಾರೆ. ಸೊ ಒಂದೊಂದು ಸಮಯದಲ್ಲಿ ತುಂಬ ಫಾಸ್ಟಾಗಿರ್ತಾರೆ, ಒಂದೊಂದು ಸರಿ ಅವ್ರು ತುಂಬ ಸ್ಲೋ ಮೂವಿಂಗ್ ಎನರ್ಜಿ ಅಂತ ಅನಿಸುತ್ತೆ ನಿಮಗೆ. ತುಂಬ ಜಡ್ಜಿ ಪರ್ಸನ್ ಇದ್ದೀರಾ, ನೀವು ತುಂಬ ಜಡ್ಜ್ ಮಾಡ್ತೀರಾ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಜಡ್ಜ್ ಮಾಡ್ತಾರೆ. ಬ್ಲೇಮ್ ಗೇಮ್ಸ್ ಅಂತ ಹೇಳ್ತೀವಿ, ಇದು ನಿನ್ನ ತಪ್ಪು ಅಥವಾ ಅದರ್ ಪರ್ಸನ್ ಇದು ನಿನ್ನ ಮಿಸ್ಟೇಕು, ನೀವು ಅವ್ರ ಮೇಲೆ ಬ್ಲೇಮು, ಅವ್ರು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ ಕೆಲವರು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕಾರ್ಡ್ಸ್ ಹೇಳ್ತಿದೆ ಖಂಡಿತವಾಗ್ಲೂ ಬ್ಲೇಮ್ ಗೇಮ್ ಅಂತ. ಥರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಕೆಲವರಿಗೆ ಖಂಡಿತವಾಗ್ಲೂ ನೀವು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ ಸಿಂಗಲ್ ಇದ್ದಾರೆ. ಮೇ ಬಿ ಏನೋ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಕನ್ಯಾ ರಾಶಿಯವ್ರು ನೀವು ಮಾಡ್ತಿರ್ಬೋದು. ತುಂಬ ಪೇಪರ್ ವರ್ಕ್ ಅಂತ ಹೇಳ್ತೀನಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಏಪ್ರಿಲ್ ಮಂತಲ್ಲಿ. ಸೊ ಸ್ವಲ್ಪ ಬ್ಯುಸಿಯಾಗಿರ್ತೀರಾ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಏನು ನಿಮ್ಮ ಬಗ್ಗೆ ಯಾರಾದರೂ ಜಲಸ್ ಪಡ್ತಿರ್ಬೋದು, ಅಥವಾ ನೀವು ಅದರ್ ಪರ್ಸನ್ ಬಗ್ಗೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ನಿಮಗೆ ಬೇಕು, ನಾನು ಅಂದ್ಕೊಂಡಿದ್ದು ನಾನು ಪಡ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇದೆ ಕನ್ಯಾ ರಾಶಿಯವರು ನಿಮಗೋ ಅಥವಾ ಅದರ್ ಪರ್ಸನ್ಗೋ. ಇದು ಏಪ್ರಿಲ್ ಮಂತಲ್ಲಿ ಕೂಡ ಈ ಮೈಂಡ್ಸೆಟ್ ಬರುತ್ತೆ. ನಾನು ಏನು ಅಂದ್ಕೊಳ್ತೀನಿ ಅದೇ ಆಗೋದು ನನ್ನ ಲೈಫಲ್ಲಿ ಅನ್ನೋ ಸ್ಟ್ರಾಂಗ್ ಆಗಿರೋ ಕಾನ್ಫಿಡೆಂಟ್ ಅಂತ ಹೇಳೋಕ್ಕಾಗೋಲ್ಲ. ಕೆಲವರಿಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ಲೈಫಲ್ಲಿ ಸಿಕ್ಬಿಡುತ್ತೆ. ಸೊ ಅದು ಏನೋ ಅವ್ರದ್ದು ಫಾಸ್ಟ್ ಲೈಫು ಅಂತ ಹೇಳ್ಬೋದು. ಅಲ್ಲಿ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ, ಇಲ್ಲಿ ಅವ್ರಿಗೆ ತುಂಬ ಲಕ್ ಬಂದಿರುತ್ತೆ ಅಂತ ಹೇಳ್ಬೋದು. ಸೊ ಅವ್ರ ಕರ್ಮ ಅವ್ರಿಗೆ ಸಾಥ್ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದೇ ಆಗುತ್ತೆ. ಕೆಲವರಿಗೆ ಆ ಥರ ಒಂದು ಸಿಚುವೇಶನ್ ಕನ್ಯಾ ರಾಶಿಯವ್ರು ಕೂಡ ಬರುತ್ತೆ. ಫೋರ್ತ್ ನನಗೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ, ಸ್ಟಾರ್ ಕಾರ್ಡ್ ಬಂದರೆ ಯಾವಾಗಲೂ ಹೇಳೋ ಥರನೇ, ನೀವೇನು ಅಂದ್ಕೊಳ್ತೀರೋ ಅದು ಹಾಗೇ ಆಗುತ್ತೆ. ಮೆಜಿಷಿಯನ್ ಕಾರ್ಡಲ್ಲೂ ಕೂಡ ನಾನು ಹೇಳಿದ್ದೀನಿ. ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಹೋಪ್ ಇದೆ. ಮೇ ಬಿ ಅದರ್ ಪರ್ಸನ್ ನಿಮ್ಮ ಲೈಫಲ್ಲಿರೋ ವ್ಯಕ್ತಿ ಏನು ಅಂದ್ಕೊಂಡಿದ್ದಾರೆ, ಮೇ ಬಿ ನೀವು ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ನಾನು ಅಪ್ರೋಚ್ ಮಾಡಬೇಕು, ಸೊ ಕಮಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಹೋಪ್ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಆಗೋದಿದೆ. ಸೊ ಸ್ಟಾರ್ ಕಾರ್ಡ್ ಇರೋದ್ರಿಂದ ಒಂದು ಡೆಸ್ಟಿನಿ ಕನೆಕ್ಷನ್, ನೀವು ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಖಂಡಿತವಾಗ್ಲೂ ತುಂಬ ಹಾರ್ಡ್ ಟೈಮ್ ಇತ್ತು. ಸೊ ಅದರಿಂದ ಹೊರಗಡೆ ಬಂದಿದ್ದೀರಾ ಕೆಲವರು ಕನ್ಯಾ ರಾಶಿಯವರು, ಇನ್ನೂ ಕೆಲವರು ಅಲ್ಲೇ ಇದ್ದೀರಾ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಹಾರ್ಡ್ ಟೈಮಲ್ಲಿ ಇರ್ಬೋದು ಇನ್ನೂ. ಫೋರ್ತ್ ಪ್ಲೇಸಲ್ಲಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಹೋಪ್ನ ಇಟ್ಕೊಳ್ಳಿ, ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ, ನೀವೇನು ಅಂದ್ಕೊಳ್ತೀರಾ ಅದೇ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಫಿಫ್ತ್ ನನಗೆ 3 ಆಫ್ ಸೋರ್ಡ್ಸ್ ಬಂದಿದೆ. ಕೆಲವ್ರಿಗೆ ನಾನು 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ತುಂಬ ಅವರು, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಸುಳ್ಳುಗಳನ್ನ ಹೇಳ್ತಾರೆ. ಯಾವುದನ್ನು ಅವರು ನಿಜವಾಗ್ಲೂ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದಿಲ್ಲ, ನಿಮಗೆ ಮ್ಯಾನಿಪ್ಯುಲೇಟ್ ಮಾಡಿ. ಸೊ ಆ ಕಡೆ ಅದು ಸತ್ಯನೂ ಆಗಿರಬಾರ್ದು, ಈ ಕಡೆ ಅದು ತುಂಬ ಸುಳ್ಳು ಕೂಡ ಅನಿಸಿರಬಾರ್ದು ನಿಮಗೆ. ಸೊ ಕನ್ಫ್ಯೂಸ್ ಮಾಡ್ತಾರೆ. ನೀವು ಈ ಥರ ಅದರ್ ಪರ್ಸನ್ ಕೂಡ ನೀವು ಮಾಡ್ತಾ ಇರ್ಬೋದು. ಖಂಡಿತವಾಗ್ಲೂ ತುಂಬ ಸುಳ್ಳು ಹೇಳ್ತಾರೆ. ಕೆಲವ್ರಿಗೆ ಇದು ಮೋಸ ಅಂತ ಕೂಡ ನಾನು ಹೇಳ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ, ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಎದ್ದೇಳಿ ಅಂತ ನಾನು ಹೇಳ್ಬೋದು. ಕೆಲವರು ಮಂಪರಲ್ಲಿರ್ತಾರೆ, ನಾವು ಕನೆಕ್ಟ್ ಆಗಿರೋ ವ್ಯಕ್ತಿ, ನಾವು ನಂಬಿರೋ ವ್ಯಕ್ತಿ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಅನ್ನೋ ಒಂದು ಕೆಟ್ಟದಾಗಿರೋ ಬಿಲೀವ್ ಇರುತ್ತೆ.
ಸೊ ಅದರಿಂದ ಹೊರಗಡೆ ಬನ್ನಿ. ಇದು ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ. ಸೊ ಯಾವಾಗಲೂ ಜೀವ ಇಲ್ಲದೆ ಇರೋ ವಸ್ತು ಥರ ಇರೋದನ್ನು ಬಿಟ್ಟು ಆ್ಯಕ್ಟಿವ್ ಆಗಿರಿ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆ ಥರ ಇರ್ಬೋದು. ಸ್ಲೋ ಮೂವಿಂಗ್ ಎನರ್ಜಿ, ಯಾವುದೇ ಒಂದು ವಿಷಯಕ್ಕೂ ಅವ್ರಿಗೆ ಹೇಳ್ತಾರಲ್ಲ, ತುಂಬ ಆ್ಯಕ್ಟಿವ್ ಆಗಿರೋದಿಲ್ಲ ಅವರು, ಎಲ್ಲದರಲ್ಲೂ ಲೇಝಿನೆಸ್ ಇರುತ್ತೆ. ಸೊ ನೀವು ಕೂಡ ಈ ಥರ ಇದ್ದರೆ ಅದರಿಂದ ಹೊರಗಡೆ ಬನ್ನಿ ಅಂತ ಕಾರ್ಡ್ ಹೇಳ್ತಾ ಇದೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ ಆ ಥರ ಇದ್ದರೂ ಕೂಡ ಅವ್ರನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಚೇಂಜ್ ಆಗಿಲ್ಲ ಅಂದರೆ ನೀವು ಅವ್ರ ಜೊತೆಯಿಂದ ಹೊರಗಡೆ ಬನ್ನಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸ್ವಲ್ಪ 3 ಆಫ್ ಸೋರ್ಡ್ಸ್ ಇರೋದ್ರಿಂದ ಏಪ್ರಿಲಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗೇ ಇರಿ. ಮೇ ಬಿ ಮೋಸ ಹೋಗೋ ಚಾನ್ಸಸ್ ಕೂಡ ಇರೋದ್ರಿಂದ ಕಾರ್ಡ್ ಹೇಳ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಎಲ್ರಿಗೂ ಅಲ್ಲ, ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಅರ್ಥ ಆಗಿರುತ್ತೆ. ತುಂಬ ದಿನಗಳಿಂದ ಆಗ್ತಿರೋದಿದು, ಅವ್ರಿಗೆ ಈಗಾಗಲೇ ಕೆಲವೊಂದು ಹಿಂಟ್ಸ್ಗಳು ಕೂಡ ಸಿಕ್ಕಿರುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.